ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನನ್ನ ಹತ್ರ ಕುಂತಿದಾರಲ್ಲ ಅಣ್ಣವರು ಸಾಹೇಬ್ರು ಬಂದು ದಾವಣಗೆರೆ ಜಿಲ್ಲೆದಿಂದ ಬಂದು ಸೂರತದಲ್ಲಿ 3 ಎಕರೆ ಬಟ್ಟೆ ಫ್ಯಾಕ್ಟರಿ ಮಾಡಿದ್ದಾರೆ. ಅಚ್ಚವಾಗಿ ಸ್ವಚ್ಛವಾಗಿ ನಮ್ಮ ಕನ್ನಡಿಗರ ಫ್ಯಾಕ್ಟರಿ ಆಗಿರುವ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಕಡೆದಿಂದ ಹಿರಾಲಾಲ್ ಸಾರ್ ಅವರು ಅಣ್ಣವ್ರ ಹೆಸರು. ಅಣ್ಣವ್ರ ಹತ್ರ ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಬಟ್ಟೆಗಳ ಮಹಾ ಸಾಮ್ರಾಜ್ಯವಾಗಿರುವ ಸೂರತ್ ಮಹಾನಗರಕ್ಕೆ. ಸೊ ಫಸ್ಟ್ ಆಫ್ ಆಲ್ ಈ ದಸರಾ ದೀಪಾವಳಿ ಸೀಸನ್ ಅಂತಂದ್ರೆ ಎಂತ ಅನುಭವ ಇಲ್ಲ ಅಂತಂದ್ರೆ ಕೂಡ ನೀವು ಬಟ್ಟೆ ಬಿಸ್ನೆಸ್ ಶುರು ಮಾಡ್ಬೋದು. ಸೊ ಆ ಬಟ್ಟೆ ಬಿಸ್ನೆಸ್ ಹೇಗೆ ಶುರು ಮಾಡಬಹುದು ಎಂಬುದು ಅಣ್ಣವರು ಅನುಭವಜ್ಞರು ಕರ್ನಾಟಕದಿಂದ ಬಂದು ಸೂರತ್ ಮಹಾನಗರದಲ್ಲಿ ದೊಡ್ಡ ಬಟ್ಟೆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ. ಅವರು ಮಾತು ಒಂದು 5 ನಿಮಿಷ ಕೇಳೋಣ. ಆಮೇಲೆ ನೀವು ಕಲೆಕ್ಷನ್ ನೋಡ್ತೀರಾ ಬಿಡ್ತೀರಾ ಎಂಬುದು ನಿಮ್ಮ ಅಭಿಪ್ರಾಯ. ಯಾಕೆಂತಂದ್ರೆ ವಿಡಿಯೋ ಮೇಲೆ ಇರುವ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಕನ್ನಡ ಸ್ಟಾಫ್ ನಿಮ್ಗೆ ಬಟ್ಟೆ ಕಲೆಕ್ಷನ್ ಎಲ್ಲ ಕೂಡ ತೋರಿಸ್ತಾರೆ. ಬಟ್ ಫಸ್ಟ್ ಆದ್ರೆ ಜ್ಞಾನ ತಿಳ್ಕೊಳ್ಳಿ. ಸಾಹೇಬ್ರು ಹೇಳ್ತಾರೆ ನಮ್ಗೆ, ಸರ್ ಬಟ್ಟೆ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ನಿಮ್ಮ ಅನುಭವ ಏನು, ನೀವು ಏನ್ ತಿಳಿಸ್ತೀರಾ? ಅಸಲು ಇವತ್ತು ಇದೇನಿದು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಇದು ನಮ್ಮ ಸೇಲ್ಸ್ ಆಫೀಸ್ ನಲ್ಲಿ ಸ್ಟಾಕ್ ರೂಮ್. ಸೇಲ್ಸ್ ಆಫೀಸ್ ನಲ್ಲಿ ಸ್ಟಾಕ್ ರೂಮ್ ಇಲ್ಲಿ ಎಲ್ಲ ನಮಗೆ ಸ್ಟಾಕ್ ಬಿದ್ದಿದೆ. ಸ್ಟಾಕ್ ಬಿದ್ದಿದೆ, ಬಂಡಲ್ ಡಿಸೈನ್ ಬಿದ್ದಿದೆ. ಕಸ್ಟಮರ್ ಕೆಲವು ಡಿಸೈನ್ಸ್ ಕೇಳ್ತಾರಲ್ಲ ಸರ್, ಹಿಂಗೆ ನಾವು ತೋರ್ಸ್ಕೊಡ್ತೀವಿ. ಇದು ಇಲ್ಲಿಂದ ಕೆಲವರು ಕಸ್ಟಮರ್ ಫರ್ ಡಿಸೈನ್ ಪಾರ್ಸಲ್ ತಗೊಂತಾರೆ. ಹಿಂಗೆ ಇದು ಯೆಲ್ಲೋ ಕಲರ್ ಸೀರೆ ಇದೆ, ಪಾರ್ಸಲ್ ಟು ಪಾರ್ಸಲ್ ಸೇಲ್ ಆಗ್ತದೆ. ಬಂಡಲ್ ಟು ಬಂಡಲ್ ಸೇಲ್ ಆಗುತ್ತೆ. ಬೇಲ್ ಟು ಬೇಲ್. ನಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಹೋಲ್ಸೇಲ್ ಇದ್ದಾರೆ, ರಿಟೇಲ್ ಕಸ್ಟಮರ್ ಕೂಡ ನಾವು ಈಗ ಜಾಯಿನ್ ಮಾಡಕತ್ತೀವಿ ನಮ್ಮ ಬಿಸ್ನೆಸ್ ನಲ್ಲಿ. ಯಾಕಂದ್ರೆ ರಿಟೇಲ್ ಕಸ್ಟಮರ್ ಇಂದಾನೆ ಹೋಲ್ಸೇಲ್ ಕಸ್ಟಮರ್ ತಯಾರಾಗ್ತದೆ, ಹೋಲ್ಸೇಲ್ ಇಂದಾನೆ ಡಿಸ್ಟ್ರಿಬ್ಯೂಟರ್ ತಯಾರಾಗ್ತದೆ, ಡಿಸ್ಟ್ರಿಬ್ಯೂಟರ್ ಇಂದಾನೆ ಮ್ಯಾನುಫ್ಯಾಕ್ಚರ್ ತಯಾರಾಗ್ತಾರೆ. ಸೊ ನಾವು ಗ್ರೌಂಡ್ ಲೆವೆಲ್ ಇಂದ ಕೆಲಸ ಮಾಡಿ ನಮ್ಮ ರಿಟೇಲ್ ಕಸ್ಟಮರ್ ತಯಾರು ಮಾಡಕತ್ತೀವಿ. ಸೇಮ್ ಪ್ರೈಸ್, ಸೇಮ್ ಕಾನ್ಸೆಪ್ಟ್, ಸೇಮ್ ರೇಟ್ ನಲ್ಲಿ ಯಾವ ಡಿಸ್ಟ್ರಿಬ್ಯೂಟರ್ ಕೊಡ್ತೀವಿ ಅದೇ ಪ್ರೈಸ್ ನಿಮಗೆ ಕೊಡ್ತೀವಿ, ಹೋಲ್ಸೇಲರ್ ಕೊಡೋ ಪ್ರೈಸ್ ನಿಮಗೆ ಕೊಡ್ತೀವಿ. ಸೇಮ್ ಕಾನ್ಸೆಪ್ಟ್, ಸಿಂಗಲ್ ಪ್ರೈಸ್, ಸಿಂಗಲ್ ಪಾಲಿಸಿ ಇದೆ ನಮ್ಗೆ. ಓಕೆ ಸರ್. ಓಕೆ. ಸೊ ಈಗ ಸೇಲ್ಸ್ ಆಫೀಸ್ ನಲ್ಲಿ ಒಂದು ಸ್ಟೋರ್ ರೂಮ್, ಡೈಲಿ ವೇರ್ ಸ್ಯಾರೀಸ್ ಗೆ ಸಂಬಂಧಪಟ್ಟಿರುವ ಡಿಪಾರ್ಟ್ಮೆಂಟ್ ದಲ್ಲಿ ನಾವು ಕೊಟ್ಟಿದ್ದೀವಿ. ಸರ್ ಇದು ಎಷ್ಟು ಸರ್ ಸೀರೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸರ್ ನನ್ನ ಹತ್ರ 145 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೀರೆ. 145 ಇಂದ ಹಿಡಿದು ನಿಮಗೆ 5,000 ರೂಪಾಯಿ ಮಟ್ಟ ನಮ್ಮ ಹತ್ರ ರೇಂಜ್ ಇದೆ. ಸೂರತ್ ನಲ್ಲಿ ಸಿಲ್ಕ್ ಸಾಡಿ, ಡೈಲಿ ವೇರ್ ಸಾಡಿ, ಬನಾರಸ್ ಸಾಡಿ, ಪಟ್ಟು ಸಾಡಿ, ಪ್ಯಾಟರ್ನಿ ಸಾಡಿ, ಮೈಸೂರು ಸಿಲ್ಕ್ ಸಾಡಿ, ನಿಮ್ಮ ಎಂಬ್ರಾಯ್ಡರಿ ಸಾಡಿ, ವರ್ಕ್ ಸಾಡಿ, ಎಲ್ಲಾ ಟೈಪ್ ಆರ್ಟಿಕಲ್ಸ್ ನನ್ನ ಹತ್ರ ಅವೈಲೇಬಲ್ ಆಗಿದೆ. ಸರ್ ಈಗ ನಿಮ್ ಮೇಲೆ ಒಂದು ಕೋಪ, 145 ಅಂತಂದ್ರಿ ರೈಲ್ವೆ ಸ್ಟೇಷನ್ ಹತ್ರ ಇಳಿದು, ಇಲ್ಲ ಅಂತಂದ್ರೆ ಏರ್ಪೋರ್ಟ್ ಅಲ್ಲೆಲ್ಲ ಇಳಿದು, ಎಲ್ಲಿ ನೋಡಿದ್ರೆ ಕೂಡ 30 ರೂಪಾಯಿ, 40 ರೂಪಾಯಿ, 20 ರೂಪಾಯಿ ಅಂತ ಬೋರ್ಡ್ ಇರುತ್ತೆ. ಅದು ಇರುತ್ತೆ ಅಲ್ಲ ಸರ್, ಅದು ಬರೇ ವ್ಯೂ ತಗೊಳಕ್ಕೆ, ಕಸ್ಟಮರ್ ಗೆ ಅಟ್ರಾಕ್ಟ್ ಮಾಡಕ್ಕೆ, ಅಂಗಡಿಗೆ ಕರಿಯಕ್ಕೆ. ಅದು ಮಿಕ್ಸ್ ಲಾಟ್. ನೀವು ಬಾಂಡಿಯವರಿಗೆ ಏನ್ ಕೊಡ್ತಿರಲ್ಲ ಸೀರೆ ಸರ್, ಅದು 5 ರೂಪಾಯಿ ಉಲ್ಟಾ ಕೈಯಿಂದ ಹಾಕಿ ಅವ್ರ ತಗೊಂತಾರೆ ಸರ್. ಅದು ನೀವು 35 ರೂಪಾಯಿಗೆ ಸೀರೆ ಮಾಡ್ತಿರಲ್ಲ ಸರ್, ಅದು ಅವ್ರು 25 ರೂಪಾಯಿ ತಂದಿ ನಿಮಗೆ ತೋರಿಸ್ತಾರೆ. ಯೂಸ್ ಮಾಡಿದ ಸೀರೆ, ಕೆಲವು ಸೀರೆನಲ್ಲಿ ಫಾಲ್ ಇರುತ್ತೆ, ಕೆಲವು ಸೀರೆ ಬ್ಲೌಸ್ ಕಟ್ ಆಗಿರುತ್ತೆ, ಕೆಲವು ಸೀರೆ ಏನೇನೋ ಪ್ರಾಬ್ಲಮ್ ಇರುತ್ತೆ, ಹರಿದಿದ್ ಇರ್ತಾವ್, ಅವು ನಿಮಗೆ ತೋರ್ಸ್ಕೊಡ್ತಾರೆ. ಅದು ಮಾರಂಗಿಲ್ಲ, ಸೇಲ್ ಮಾಡಂಗಿಲ್ಲ, ನೋಡಕ್ಕೆ ಕ್ವಾಂಟಿಟಿಯಾಗಿ ತೋರ್ಸ್ಕೊಡ್ತಾರೆ ನಿಮಗೆ. ಕೆಲವೊಬ್ಬರು ಕಸ್ಟಮರ್ ಇದ್ದಾರೆ, ತಗೊಂಡು ಕೂಡ ಹೋಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ? ಬಸ್ ಸ್ಟ್ಯಾಂಡ್ ಹತ್ರ ಸೇಲ್ ಆಗಲ್ಲ ಸರ್. ಬಸ್ ಸ್ಟ್ಯಾಂಡ್ ಹತ್ರ ಹಿಂಗ ಉದ್ದ ಹಾಕಿ ಇಟ್ಕೊಂಡಿದ್ದಾರೆ, 30 ರೂಪಾಯಿ ಸೀರೆ ಬನ್ನಿ, 100ಗೆ 2 ಸೀರೆ, 100ಗೆ 3 ಸೀರೆ, ಅದು ತೋರ್ಸಕ್ಕೆ, ಮಾರಕ್ಕೆ ಇಲ್ಲ. ನಮ್ ಅಂಗಡಿ ಜೋಡಿಸ್ಬೇಕಂದ್ರೆ ಒಳ್ಳೆ ಬಟ್ಟೆ ಮಾರ್ದನ ಆಗತ್ತೆ. ಈಗ ನೀವು ರಿಲಯನ್ಸ್ ಶೋರೂಮ್ ನಲ್ಲಿ ಹೋಗ್ತೀರಾ, ಅಡಾನಿ ಶೋರೂಮ್ ನಲ್ಲಿ ಹೋಗ್ತೀರಾ, ಟಾಟಾ ಶೋರೂಮ್ ನಲ್ಲಿ ಬಟ್ಟೆ ತಗೊಂಡ್ ಹೋಗ್ತೀರಾ, ಅವ್ರೆ ನಿಮ್ ಮನೆ ಹತ್ರ ಬರ್ತಾರ? ಬರಲ್ಲ ಸರ್. ಒಳ್ಳೆ ಬಟ್ಟೆ ಮಾರೋರಿಗೆ ನೀವು ಮನೆ ಹತ್ರ ಹೋಗ್ತೀರಾ. ಹೌದು ಸರ್. ಹಂಗೆ ಸುಮಾರು ಬಟ್ಟೆ ಮಾರ್ತಾರಲ್ಲ, ಅವ್ರು ನಿಮ್ ಮನೆ ಹತ್ರ ಬರ್ತಾರೆ ಮಾರಕ್ಕೆ. ನೀವು ಎಂತ ಕಸ್ಟಮರ್ ಜಾಯಿನ್ ಆಗ್ಬೇಕು, ನೀವು ಮನೆ ಹತ್ರ ಹೋಗ್ಬೇಕಂತಿದ್ದೀರಾ, ಕಸ್ಟಮರ್ ನಿಮ್ ಮನೆ ಹತ್ರ ಬರ್ಬೇಕಂತ ಪಹಲ ಬಂದು ವಿಚಾರ ಮಾಡ್ಬೇಕು ಸರ್. ಇಂತವ್ರೇನೆ ಸರ್ ನನಗೆ ಫೋನ್ ಮಾಡ್ತಾರೆ, ನಾವು ಸೂರತ್ ಬಂದಿದ್ವಿ, ಮೋಸ ಹೋಗಿದ್ವಿ, ಸೂರತ್ ಬಂದಿದ್ವಿ, ಮೋಸ ಹೋಗ್ತೀವಿ ಅಂತಾರೆ. ಅದು ಮಸ್ಟ್ ಒಂದು ಕಾರಣ ಏನಿದೆ ಸರ್, ಮೋಸ ಮೇಲೆ ಒಂದು ಸ್ಟೋರಿ ಆಗಿ ಹೇಳ್ತೀನಿ. ಹೇಳಿ ಸರ್. ಒಂದು ಕಂಜೂಸ್ ಎಪ್ಪ ಇದ್ರು, ಗಂಡ ಹೆಂಡತಿ. ಗಂಡ ಹೆಂಡತಿಗೆ ಮछली ತಿನ್ಬೇಕಂತ, ಫಿಶ್ ತಿನ್ಬೇಕಂತ ರೋಜ್ ಜಗಳ ಮಾಡೋದು, ಮೀನ್ ಫಿಶ್ ತಿನ್ಬೇಕಂತ ಡೈಲಿ ಗಲಾಟಿ ಮಾಡ್ತಾಳೆ. ಆ ಕಂಜೂಸ್ ಹಸ್ಬೆಂಡ್ ತರಕ್ಕೆ ರೆಡಿ ಇಲ್ಲ. ಆದ್ರೆ ಒಂದ್ಸಲಿ ಏನಾರ ಹೋಗ್ಲಿ ಬಿಡಪ್ಪ, ಡೈಲಿ ಏನ್ ಗಲಾಟಿ ಅಂತ ಹೇಳಿ ಮಾರ್ಕೆಟಿಗೆ ಹೋಗ್ತಾರೆ. ಎಲ್ಲಿ?
ಫಿಶ್ ತಗೊಳಕ್ ಅಂತ ಹೇಳಿ ಮೀನ್ ಮಾರ್ಕೆಟ್ ಹೋಗ್ತಾರೆ. ಅಲ್ಲಿ ಕೇಳಿದ್ರೆ ಎಷ್ಟಪ್ಪ ಈ ಮೀನಿಗೆ? ಸರ್ 100 ರೂಪಾಯಿ. ಯಾರಪ್ಪ 100 ಕಿಲೋ? ಇದು ಯಾರು 100 ರೂಪಾಯಿ ಕೊಡದೆ? ಅದು ಹೋಲ್ಸೇಲ್ ಬಜಾರ್ ನಲ್ಲಿ ಕಮ್ಮಿಯಾಗಿ ಸಿಗ್ತಲ್ಲ. ಅವ ಅಂಗಡಿ ಹೇಳ್ತಾನಪ್ಪ ಹೋಲ್ಸೇಲ್ ಬಜಾರ್ ನಲ್ಲಿ ಹೋಗು. ಅಲ್ಲಿ ಹೋಗಪ್ಪ ನೀನು, ಎಲ್ಲಿ ಕಮ್ಮಿ ಸಿಕ್ಕಿದ್ರೆ ಅಲ್ಲಿ ಹೋಗಿ ಅವ್ನು ಹೋಲ್ಸೇಲ್ ಬಜಾರ್ ನಲ್ಲಿ ಹೋಗ್ತಾರೆ. ಒಂದ್ ಏರಿಯಾದಲ್ಲಿ ಹೋಲ್ಸೇಲ್ ಬಜಾರ್. ಅವ್ರು ಏನ್ ಹೇಳ್ತಾರೆ ಸರ್, ಇದು 80 ರೂಪಾಯಿ. 80 ರೂಪಾಯಿ 20 ಕಮ್ಮಿ ಆಯ್ತು. 20 ರೂಪಾಯಿ ಕಮ್ಮಿ ಆಯ್ತು. ಇದು ಇಷ್ಟಪ್ಪ 80 ರೂಪಾಯಿ ಯಾರು ಮछली ತಗೊಂತಾರಪ್ಪ, ಇದಕ್ಕೆ ಇನ್ನೂ ಕಮ್ಮಿ ಇದೆ. ಅವ್ರು ಆಯ್ತಪ್ಪ, ನಾವೇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಲ್ಲ, ನಾನು ಹೋಲ್ಸೇಲರ್ ಅವರು, ನೀನ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲಿ ಹೋಗ್ಬಿಡು. ಅದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಹೊಳಿನಲ್ಲಿ. ಆಯ್ತಪ್ಪ, ಹೊಳಿನಲ್ಲಿ ಹೋಗ್ತಾನೆ ಅವನು. ಪುಷ್ಕೆಟಿ ಸಿಗ್ತದೆ ಅಂತ ಹೇಳಿ ಹೊಳಿನಲ್ಲಿ ಹೋಗ್ತಾನೆ. ಫ್ರೀ. ಹೊಳಿನಲ್ಲಿ ಅದು ಕಂಪನಿ ಆಯ್ತು. ಆ ಹೊಳಿನಲ್ಲಿ ಸ್ವಲ್ಪ ತಲೆ ಹೋಗ್ತಾರೆ, ಫಿಶ್ ಕಾಯಿಗೆ ಸಿಗಲ್ಲ. ಇನ್ನು ಸ್ವಲ್ಪ ಕೆಳಗೆ ಹೋಗ್ತಾನೆ, ಫಿಶ್ ಕಾಯಿಗೆ ಸಿಗಲ್ಲ. ಸ್ವಲ್ಪ ಇನ್ನೂ ಒಳಗೆ ಡೀಪ್ ನಲ್ಲಿ ಹೋಗ್ತಾನೆ, ಅಲ್ಲಿ ಫಿಶ್ ಇರುತ್ತೆ. ಅಲ್ಲಿ ಎಪ್ಪ ಏನಾಗುತ್ತೆ, ಮುಳುಗ್ ಬಿಡ್ತಾನೆ, ಈಜಾಡಕ್ ಬರಲ್ಲ. ಅಲ್ಲಿ ಏನಾಯ್ತು ಸರ್, ಅತಿ ಲೋಭ, ಅತಿ ಆಶೆ ಇತ್ತು ಅವನಿಗೆ. ಏನಿತ್ತು ಮನ್ಸಲ್ಲಿ, ಪುಷ್ಕೆಟಿ ಸಿಕ್ಬಿಟ್ರೆ ನನಗೆ ಫ್ರೀ ಆಗಿ ಸಿಕ್ಬಿಟ್ರೆ ಎಲ್ಲ ನಂದು ಅಂತ ಆ ಭಾವನೆ ಇರುತ್ತೆ. ಸೊ ಇಲ್ಲಿಂದ ಹಂಗೆ ಆಗತ್ತೆ ಸರ್. ನಾವು ಅದೇ ಹೇಳ್ತೀನಿ, ಇದ್ದು 145 ರೂಪಾಯಿ ಅಣ್ಣ ರೇಟ್ ಇದೆ, ಕಾಸ್ಟ್ ಇದೆ. ನಾವು ಮ್ಯಾನುಫ್ಯಾಕ್ಚರ್ ಇದೆ, ತಗೊಂಡು ಹೋಗಿ. ಇದು ಹೋಲ್ಸೇಲ್ ದಾವಣಗೆರೆಯಲ್ಲಿ 165 ರೂಪಾಯಿ ನಿಮಗೆ ಕೊಡ್ತಾರೆ, 20 ರೂಪಾಯಿ ದುಡ್ಡು ಕೊಡ್ತಾರೆ. ಅಲ್ಲಿ ತಗೊಂಡ್ರೆ ನಿಮ್ಗೆ 20 ರೂಪಾಯಿ ಜಾಸ್ತಿ ಬೀಳುತ್ತೆ, ಇಲ್ಲಿ ತಗೊಂಡ್ರೆ 145 ರೂಪಾಯಿ ಸಿಗುತ್ತೆ. ಇಲ್ಲ ಸರ್, ನಮಗೆ ಫ್ಯಾಕ್ಟ್ರಿ ನೋಡಿ ಸರ್, ನಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹೆಸರು ಹಾಕಿದ್ದಾರೆ, ಅಲ್ಲಿ ಹೋಗ್ತಾರೆ. 20 ರೂಪಾಯಿ ಸೀರೆ ತೋರಿಸ್ತಾರೆ, ದುಡ್ಡು ಕೊಡ್ತಾರೆ. ಅಡ್ವಾನ್ಸ್ ಅಲ್ಲ ಅಣ್ಣ ತಗೋ, ನೀನ್ ಫಸ್ಟ್ ದುಡ್ಡು ಆಮೇಲೆ ಬಿಲ್ ಮಾಡು ಅಂತಾರಲ್ಲ ಅಂತ ಜನ ಬರ್ತಾರೆ. ಯಾಕಂದ್ರೆ ಮನ್ಸಲ್ಲಿ ಕ್ಯಾಲ್ಕುಲೇಷನ್ ಆಗ್ಬಿಟ್ರೆ, 20 ರೂಪಾಯಿ ಸೀರೆ ತಗೊಂಡ್ ಹೋಗ್ತೀನಿ, 2,000 ಸೀರೆ ತಗೊಂಡ್ ಹೋಗ್ತೀನಿ, ಬರೇ 40,000 ರೂಪಾಯಿ ಖರ್ಚಾಗಿರ್ದೆ 4 ಲಕ್ಷ ದುಡ್ದು ಬಿಡ್ತೀನಿ ಹಂಗೆ ಕಲ್ಪನೆ ಮಾಡಿ ಲೋಭ ಮಾಡಿ ಆ ಫ್ಯಾಕ್ಟ್ರಿ ಸಿಗಲ್ಲ. ಅದು ಫ್ಯಾಕ್ಟ್ರಿ ಹೆಂಗ್ ಜೊತೆ ಹೋಗ್ತಾರೆ ಸರ್, ಅವ್ರ ಸ್ವಂತ ಸಿಗಲ್ಲ. ಅವ್ರ ಒಂದ್ ಯಾವ್ದೋ ಅಪರಿಚಿತ ಆಟೋ ಜೊತೆ ಹೋಗ್ತಾರೆ, ಅಪರಿಚಿತ ಜನ ಜೊತೆ ಹೋಗ್ತಾರೆ. ಆ ಯಾವ ದಾರಿಯಿಂದ ತಗೊಂಡ್ ಹೋಗ್ತಾರೆ, ಎಲ್ಲಿಂದ ತಗೊಂಡ್ರೆ ಅದು ಯಾರಿಗೂ ಗೊತ್ತಿಲ್ಲ. ಅವನು ಫಟಾಫಟ್ ಹಣ ಕೊಟ್ಟಿದ್ದಾನೆ, ಅವ್ನ್ ಬಿಲ್ ತೊಗೊಳಕ್ ರೆಡಿ ಇಲ್ಲ. ಅವ್ನ್ ಬಿಲ್ ಪರ್ಚಿ ಏನ ಪಾವತಿ ಇತ್ತಲ್ಲ, ಅದು ತೊಗೊಳಕ್ ರೆಡಿ ಇಲ್ಲ. ಅವನಿಗೆ ಮನ್ಸಲ್ಲಿ ಇದೆ, 20 ರೂಪಾಯಿ ಸೀರೆಗೆ ನನಗೆ 2,000 ರೂಪಾಯಿ ಸಿಗ್ಬಿಟ್ಟಿದೆ, ನಾನು ಇವತ್ತು ಕೋಟ್ಯಾಧಿಪತಿ ಆಗ್ಬಹುದು, ರಾತ್ರಿ ಕೋಟ್ಯಾಧಿಪತಿ ಆಗ್ತೀನಿ. ಅತಿ ಲೋಭ ಇಂದ ಮೋಸ ಆಗತ್ತೆ. ಅತಿ ಆಸೆ ತಗೋಬೇಡಿ. ಒಳ್ಳೆ ಕಂಪ್ನಿ ನೋಡಿ, ಒಳ್ಳೆ ರೇಟ್, ಅಂಡರ್ ಕಾಸ್ಟ್ ಯಾವ್ದು ತೋರಿಸ್ತಾರೆ, ಅಲ್ಲಿ ನಿಮಗೆ ಖಂಡಿತ ಮೋಸ ಆಗುತ್ತೆ. ರೀಸನಬಲ್ ಆಗಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿಂದ ತಗೊಳ್ಳಿ. ಬೇಡ ನನಗೆ ನನ್ನ ಹತ್ರ ಬರೀ ನನ್ನ ಹತ್ರ ತಗೊಳ್ಳಿ ಅಂತ ಹೇಳಲ್ಲ, ಎಲ್ಲಿಯಾರು ಹೋಗ್ತಾರೆ ರೀಸನಬಲ್ ಎಲ್ಲಿ ತೋರಿಸ್ತಾರೆ ಅಲ್ಲಿ ತಗೋಬೇಕು. ಅತಿ ಆಸೆ, ಇದು 200 ರೂಪಾಯಿ ಸೀರೆ ನಿಮಗೆ 60 ರೂಪಾಯಿ ತೋರಿಸ್ತಾರೆ ಅಂದ್ರೆ ಅಲ್ಲಿ ನಿಮಗೆ ಸ್ವಂತಾಗಿ ಮುಳುಗ ಹೋಗಕ್ಕಂತ ಕೆಲಸ, ಸ್ವಂತಾಗಿ ಮೋಸ ಹೋಗ್ಬೇಕಂತ ಇದೆ, ಸ್ವಂತಾಗಿ ಹೊಳಿದಾಗಿ ಸ್ವಲ್ಪ ಇನ್ನೂ ಡೀಪ್ ನಾಗ ಹೋದಂಗ. ಸೊ ಅಣ್ಣವ್ರೆ, ಸ್ವಲ್ಪ ಯೋಚನೆ ಮಾಡಿ, ಜಾಸ್ತಿ ಒಳಗೆ ಹೋಗ್ಬಾರ್ದು. ಎಷ್ಟು ನಮಗೆ ಮೇಲೆ ಸಿಗುತ್ತೆ, ಎಷ್ಟು ನಮಗೆ ಗೀಟ ಅಷ್ಟು ಕೆಲಸ ಮಾಡಿದ್ರೆ ನೀವು ಯಾವಾಗ್ಲೂ ಬದುಕಿರ್ತೀರಾ, ದುಡಿತೀರಾ 2 ಪೈಸಾ. ನೋಡಿ ಹಂಗೆ. ನೋಡಿ, ಅದು ಅನ್ನೋರು ಹೇಳಿರೋ ಕತೆ. ಸೂರತ್ ಅಂತಂದ್ರೇನೆ ಎಷ್ಟು ಲಾಭ ಇರುತ್ತೋ ಅಷ್ಟಕ್ಕ ಸಮಾನ ಮೋಸ ಕೂಡ ಇರುತ್ತೆ. ಮೋಸ ಇಲ್ಲೊಂದೇ ಅಲ್ಲ, ಹೋಗ್ತೀವಿ ಸರ್, ಯಾರು ಮೋಸ ಮಾಡಕ್ ತಯಾರಿರಲ್ಲ. ಆಸೆ ಅಂಗಡಿ ಅವ್ರು ಏನ್ ತಿಳ್ಕೊಂತಾರೆ, ನಾನು ಮೋಸ ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಅವ್ರಿಗೆ ಮೋಸ ಮಾಡ್ತಾರೆ. ಯಾಕೆ ಈ ಎಪ್ಪಗೆ ಬಟ್ಟೆಗಳಲ್ಲಿ ಅರ್ಥ ಆಗಲ್ಲ, ಬರೀ ರೇಟೇ ಅರ್ಥ ಆಗತ್ತೆ. ರೇಟ್ ನಲ್ಲಿ ಅರ್ಥ ಮಾಡೋರು ಬಟ್ಟೆ ಅರ್ಥ ಮಾಡ್ಕೊಂಡ್ ತಗೊಂಡು ಆಗಲ್ಲ. ನೀವು ರೇಟ್ ಅರ್ಥ ಮಾಡ್ಕೊಂಡ್ ಬಂದಿರೋ ಏನ್ ಬಟ್ಟೆ ಅರ್ಥ ಮಾಡ್ಕೊಂತೀರಾ, ಅದು ನಿಮ್ ಇಷ್ಟ. ಸ್ವಲ್ಪ ಕೇಳಿದಿರಲ್ಲ, ಹುಷಾರ್ ಸೂರತ್ ಬರೋರಿಗೆ. ಈಗ ಆನ್ಲೈನ್ ಆರ್ಡರ್ ಮಾಡೋರಿಗೆ ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಅನ್ನೋರು ಕನ್ನಡದಲ್ಲೇ ಮಾತಾಡ್ತಾರೆ, ನಿಮ್ಮ ಬಿಸ್ನೆಸ್ ಗೆ ಡೆವಲಪ್ಮೆಂಟ್ ಮಾಡ್ತಾರೆ. ಅನ್ನೋರಿಗೆ ತುಂಬಾ ಇಡೀ ಕರ್ನಾಟಕ, ಬೀದರ್, ಬೆಳಗಾಂ, ಬಿಜಾಪುರ, ಉಡುಪಿ, ಕಾರವಾರ, ಮಂಗಳೂರು, ಬೆಂಗಳೂರದಲ್ಲಿನೇ ಶ್ರೀರಾಮ್ಪುರ ಮಾರ್ಕೆಟ್, ಶಿವಾಜಿ ಮಾರ್ಕೆಟ್, ಜಯನಗರ, JP ನಗರ, ಬನಶಂಕರಿ, ದೊಡ್ಡ ಮಾರ್ಕೆಟ್ ಯಲಹಂಕ, ಯಶವಂತಪುರ, ದೊಡ್ಡ ರಿಟೇಲ್ ಶಾಪ್ ಅವರು ಕೂಡ ಅನ್ನೋರ ಹತ್ರ ಎಲ್ಲ ಪ್ರತಿ ಏರಿಯಾದಲ್ಲಿ ಸರ್ ನಮ್ಮ ರಿಟೇಲ್ ಶಾಪ್ ಅಂಗಡಿ ಇದೆ. ಒಳ್ಳೆ ವ್ಯಾಪಾರ ಮಾಡಕತ್ತಾರೆ, ಆರ್ಡರ್ ಕೊಡಕತ್ತಾರೆ, ರಿಪೀಟ್ ಕೆಲಸ ಮಾಡಕತ್ತಾರೆ. ಅವರೆಲ್ಲ ಅತಿ ಆಸೆ ಮಾಡ್ಕೊಂತ ಕುಂತಿದ್ವಿ, ಇವತ್ತು ಅಂಗಡಿ ನಡೀತಿದ್ದಿಲ್ಲ ಸರ್. ನಿಮ್ ಅಂಗಡಿ ನಡೆಸಬೇಕು, ನಿಮ್ ದುಡ್ಡು ಬಂಡವಾಳ ಹಾಕ್ತಿರಲ್ಲ, ಎಲ್ಲ ಖೂನ್ ಪಸೀನ ತಗೊಂಡ್ಬಂದಿರ್ತೀರಾ, ಕೆಲವರು ಬಡ್ಡಿ ಮೇಲೆ ತಗೊಂಡ್ ಬಂದಿರ್ತಾರೆ, ಕೆಲವರು ಏನೇನೋ ಮಾಡಿ ಬಂದು ತಗೊಂಡ್ಬಂದಿರ್ತಾರೆ. ಎಲ್ಲ ನಿಮ್ ಕೈಯಿಂದ ಮೋಸ ಆಗಬಾರ್ದು, ನಮ್ ಕೈಯಿಂದ ಮೋಸ ಆಗಬಾರ್ದು. ಸೊ ಎಲ್ಲಾಗೆ ಜನಹಿತಿಗೆ ಈ ಮಾತು ಮಾತಾಡಿ. ಓಕೆ ಸರ್, ಕೆಲವೊಂದು ಶಾಂಪಲ್ ತೋರಿಸ್ಬಿಡಿ ಸರ್. ಜಾಸ್ತಿ ಶಾಂಪಲ್ ತೋರ್ಸಲ್ಲ ಸರ್. ಏನಾರು ಬೇಕಂದ್ರೆ ಸೀಸನ್ ಅಲ್ಲಿ, ದೀಪಾವಳಿ ಸೀಸನ್ ಅಲ್ಲಿ ಡೈಲಿ ಹೊಸ ಬಟ್ಟೆ ಬರ್ತಾ ಇರುತ್ತೆ. ಡೈಲಿ ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದೆ ನಮಗೆ ಸ್ಕ್ರೀನ್ ಮೇಲೆ ಕಾಲ್ ಮಾಡಿ ನಿಮ್ಗೆ ತೋರ್ಸ್ಕೊಡ್ತೀನಿ.
ಇದು ಎಲ್ಲ ಸರ್ ನಮ್ಮ ಇದು ಎಲ್ಲ ನಜಾರಾ ಜಾರ್ಜೆಟ್ ಅಂತ ಆರ್ಟಿಕಲ್ಸ್ ನೋಡಿ ಸರ್, ಪ್ಯೂರ್ ಆಗಿದೆ, ಫುಲ್ ಸ್ಮೂತ್ ಆಗಿದೆ. ಇದು ಒಂದು ಸೀರೆ ಹೇಳ್ಬೇಕಂದ್ರೆ ಉಂಗುರದಲ್ಲಿಂದ ಹೋಗುತ್ತೆ, ರಿಂಗ್ ಅಲ್ಲಿ. ಫಸ್ಟ್ ಟೈಮ್ ಯಾರು ನೀವು ನೋಡಾಕತ್ತೀರಾ ನೋಡಿ, ನಮ್ಮ ವ್ಯೂವರ್ಸ್ ಗೆ ಎಲ್ಲರಿಗೂ ಗೊತ್ತಿದೆ, ಮೊದಲೇ ಹೋಗಿದೆ. ಸ್ಮೂತ್ ಕ್ವಾಲಿಟಿ. ಇದು ಸಣ್ಣ ಫಿಂಗರ್ಸ್ ಇದೆ, ಆ ಫಿಂಗರ್ ಇಂದ ಈ ಸೀರೆ ಮೂವ್ ಆಗಿತ್ತು, ಎಷ್ಟು ಸ್ಮೂತ್ ಆಗಿದೆ. ಆಮೇಲೆ ರಿಂಕಲ್ ಅಲ್ಲಿ ಇಲ್ಲ ಸರ್. ಇದಕ್ಕೆ ಐರನ್ ಬೇಕಾಗಿಲ್ಲ, ಇದಕ್ಕೆ ವಾಶ್ ಮಾಡಕ್ಕೆ ವಾಷಿಂಗ್ ಮಷಿನ್ ಬೇಕಾಗಿಲ್ಲ, ಕೈಯಿಂದ ಆರಾಮಾಗಿ ನೀವು ಲೇಬಲ್ ಬಂದಿ ವಾಶ್ ಮಾಡಬಹುದು. ಇಷ್ಟು ಸ್ಮೂತ್ ಆಗಿ ಬಟ್ಟೆ ಇದೆ. ಕಲರ್ ಫುಲ್ ಗ್ಯಾರಂಟಿ. ನಿಮ್ಗೆ ಕಲರ್ ಹೋದ್ರೆ ನನಗೆ ತೋರ್ಸ್ಕೊಡ್ರಿ, ನಿಮ್ ಕಲರ್ ಡಿಸೈನ್ ಕ್ವಾಲಿಟಿ. ಆಮೇಲೆ ಈ ಪ್ರಿಂಟ್ ನಿಮ್ಮ ಪ್ರಾಂಜಲ್ ಡಿಸೈನ್ ಸ್ಟುಡಿಯೋ ಮೊನೋಪೊಲಿ ಪ್ರಿಂಟ್. ಬೇರೆ ಸೂರತ್ ನಲ್ಲಿ 2 ಲಕ್ಷ ಅಂಗಡಿ ಇದೆ, 2 ಲಕ್ಷ ಅಂಗಡಿನಲ್ಲಿ ಈ ಡಿಸೈನ್ ಸಿಗೋದಿಲ್ಲ. ಆ ಗ್ಯಾರಂಟಿ ನಾನ್ ನಿಮಗೆ ಬರ್ದ್ ಕೊಡ್ತೀನಿ. ಈ ಡಿಸೈನ್ ನಿಮಗೆ ದಾವಣಗೆರೆ, ಹೊಸಪೇಟ್, ಹುಬ್ಳಿ, ಬಳ್ಳಾರಿ, ಸಾಯಿಸ್ಟು, ಚಿನ್ನೂರು, ಗದಗ್ ಎಲ್ಲಿ ಅಂತ ಸಿಕ್ಕಂದ್ರೆ ಒಂದೇ ಒಂದು ಅರ್ಥ ಮಾಡ್ಕೊರಿ, ಪ್ರಾಂಜಲ್ ಇಂದು ಸೀರೆ. ಯಾಕಂದ್ರೆ ನಾನು ಪ್ರತಿ ಒಂದು ಸೀರೆ ಟ್ರೇಡ್ ಮಾರ್ಕ್ ಮೊನೋಪೊಲಿ ತಗೊಂಡಿದ್ದೀನಿ. ಇದು ಸರ್ ಇದು ಯಾವ್ದು ಸರ್? ಇದು ಕೂಡ ಸರ್ ಇದರಲ್ಲೇ ಡಿಸೈನ್ಸ್ ಇದರಲ್ಲೇ ಇವು ಎಲ್ಲ ಡಿಸೈನ್ಸ್. ಎಂತ ಫ್ಲವರ್, ರಂಗ್ ರಾಜ ಪ್ರೀತ್ ಬಜಾ ಅಂತ ನಮ್ಮ ಗುಜರಾತ್ ನಲ್ಲಿ ಕಾವತ್ ಇದೆ. ಕಲರ್ ಕ್ವಾಲಿಟಿ ಬ್ರಿಲಿಯನ್ಸ್ ನೋಡ್ತೀರಾ ಸರ್, ನಮ್ಮ ಎಷ್ಟು ಕಲರ್ ಚೆನ್ನಾಗಿ ಹಾಕಿರ್ತೀವಿ. ಯಾಕಂದ್ರೆ ಇವೆಲ್ಲ ಕಲರ್ ಯೂಸ್ ಮಾಡ್ತೀವಲ್ಲ ಸರ್, ಇವೆಲ್ಲ ಒಳ್ಳೆ ಕಲರ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇದು ಡೈಲಿ ವೇರ್ ನಲ್ಲಿ ಕೆಲಸ ಆಗುತ್ತೆ. ನೋಡಿ ಸರ್, ಸಣ್ಣ ಎಷ್ಟು ಸುಂದರ ಡಿಸೈನ್ಸ್ ಇದೆ. ಒಂದೊಂದ್ ಸೀರೆ ಇದರಲ್ಲಿ 2 ಬೆನಿಫಿಟ್ ಸರ್. ಕಸ್ಟಮರ್ ಏನ್ ಮಾಡ್ತಾರೆ ಸರ್, ನಮ್ಮ ಹತ್ರ ಕೆಲವರು ಸೀರೆ ತಗೊಂಡ್ ಹೋಗ್ತಾರೆ, ಅದ್ರ ಸೀರೆ ನಂತರ ಡ್ರೆಸ್ ಮಾಡ್ತಾರೆ, ಫ್ರಾಕ್ ಮಾಡ್ತಾರೆ, ಕುರ್ತಿ ಡೆವಲಪ್ ಮಾಡ್ತಾರೆ, ಚಣಿಯಾ ಚೋಲಿ ಡೆವಲಪ್ ಮಾಡ್ತಾರೆ, ಏನೇನೋ ಇದ್ರಿಂದ ಡೆವಲಪ್ ಮಾಡಿ ಆಲ್ ಇನ್ ಒನ್ ಯೂಸ್ ಮಾಡಕ್ಕೆ. ಇದು ನಾನು ದಿವಸ ಇಲ್ಲ ಅಂದ್ರೆ 5,000 10,000 ಸೀರೆ, ಕೆಲವು ದಿವಸ 5,000, ಕೆಲವು ದಿವಸ 10,000 20,000 ಮಾತ್ರ ನಮ್ಮ ಸೇಲ್ ಆಗುತ್ತೆ ಡೈಲಿ. ನಮಗೆ 5 ರೂಪಾಯಿ ಸಿಕ್ಕರೂ ನಮ್ಮ ಇಷ್ಟು ಕ್ವಾಂಟಿಟಿ ಸೇಲ್ ಆಗುತ್ತೆ. ನೋಡ್ರಿ ಫ್ರೆಂಡ್ಸ್, ಇಷ್ಟು ಲಾಭ. ನಾವು 5 ರೂಪಾಯಿ 2 ರೂಪಾಯಿ ಸಿಕ್ಕರೂ ನಾವು ಬಹಳ ಖುಷಿಯಿಂದ ಬಟ್ಟೆ ಬಿಟ್ಬಿಡ್ತೀವಿ. ನಮಗೆ ಜಾಸ್ತಿ ಲಾಭ ಬೇಡ, ನಮಗೆ ಜಾಸ್ತಿ ಕಸ್ಟಮರ್ ಬೇಕು. ನೋಡಿ, ತುಂಬಾ ಡಿಸೈನ್ ಅವೈಲೇಬಲ್ ಇದೆ, ಜಾಸ್ತಿ ಡಿಸೈನ್. ಎಷ್ಟು ಡಿಸೈನ್ ಬೇಕಂತಂದ್ರೆ ಇಷ್ಟೆಲ್ಲ ನಿಮಗೆ ಸಿಗುತ್ತೆ. ಆರ್ಕೋ ಟೈಪ್ ಪೌಚ್ ನಲ್ಲಿ ಸಿಗುತ್ತೆ ನಿಮಗೆ. ಎಲ್ಲಾ ಆರ್ಟಿಕಲ್ಸ್ ಅವೈಲೇಬಲ್ ಇದೆ. ಸೊ ಫ್ರೆಂಡ್ಸ್, ನಾವು 5 ರೂಪಾಯಿದಲ್ಲಿ ಖುಷಿಯಾಗಿದ್ದೀವಿ, ಕ್ವಾಂಟಿಟಿ ಸೇಲ್ ಮಾಡಕ್ ರೆಡಿ ಇದ್ದೀವಿ. ನೀವು 20 ರೂಪಾಯಿ ಸಿಕ್ಕರೂ ಕ್ವಾಂಟಿಟಿ ಸೇಲ್ ಮಾಡಿ ಅಕ್ಕಪಕ್ಕದಿಂದ ಎಲ್ಲಾ ಕಸ್ಟಮರ್ ನೀವು ವ್ಯಾಕ್ಯೂಮ್ ಕ್ಲೀನರ್ ಕಿತ್ಕೋಬೇಕು. ಇಷ್ಟು ಮಾಡಿದ್ರೆ ವ್ಯಾಪಾರ ಯಾರಿಗೂ ನಿಮ್ಮ ಲಾಸ್ ಆಗಲ್ಲ, ಕಾಂಪಿಟೇಷನ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಎಲ್ಲಕ್ಕಿಂತ ಕಾಂಪಿಟೇಟಿವ್ ರೇಟ್ ನಲ್ಲಿ ಕೊಡ್ತೀರಾ ಅಂದ್ರೆ ನಿಮ್ಮ ಹತ್ರ ಇದಾಗಿದೆ. ದೊಡ್ಡ ಅಂಗಡಿ ಯಾರು ಹೆಂಗ್ ನಡೆಸ್ತಾರೆ ಹೇಳ್ತಿಲ್ಲ ಸರ್, ಅವ್ರ ಮುಂದೆ ನಾವು ನಿಂದ್ರಾಗಲ್ಲ ಸರ್. ಯಾಕೆ ಹೇಳ್ತಾರೆ? ಅವ್ರ ಮಧ್ಯೆ ಕಾಂಪಿಟೇಷನ್ ರೇಟ್ ನಲ್ಲಿ ಕೊಡ್ತಾರೆ, ಕಮ್ಮಿ ರೇಟ್ ನಲ್ಲಿ ಜಾಸ್ತಿ ಬಟ್ಟೆ ಮಾಡ್ತಾರೆ, ನಿಮ್ಗಿಂತ ಜಾಸ್ತಿ ದುಡಿತಾರೆ. ಸಣ್ಣ ಅಂಗಡಿಗಿಂತ ಜಾಸ್ತಿ ಅವ್ರದ್ದು ಯಾಕೆ ದುಡಿತಾರೆ? ಲಾಭ ಕಮ್ಮಿ ತಗೊಂತಾರೆ, ವಾಲ್ಯೂಮ್ ಜಾಸ್ತಿ ಇರ್ತಾರೆ. ಅವ್ರಿಗೆ ದಿವಸ ಕಸ್ಟಮರ್ ಬಿಲ್ ಎಷ್ಟಾಗಿದೆ? ಇವತ್ತು ಸರ್ 300 ಕಸ್ಟಮರ್ ಬಂದ್ ಹೋದ್ರು, ಇವತ್ತು 500 ಕಸ್ಟಮರ್ ಬಂದ್ ಹೋದ್ರು, ಇವತ್ತು 600 ಕಸ್ಟಮರ್ ಬಂದ್ ಹೋದ್ರು. ಹಿಂಗ ಅವ್ರ ಕ್ಯಾಲ್ಕುಲೇಷನ್ ಆಗ್ತದೆ. ನಾವ್ ಎಷ್ಟು ಮಾಡ್ತೀವಿ? ಒಂದು ಕಸ್ಟಮರ್ ಬರ್ತಾರ, ಅವನ್ನೆಲ್ಲ 500 ರೂಪಾಯಿ ದುಡ್ಡು ಬಿಡೋದು, ಅಲ್ಲಿ ವ್ಯಾಪಾರ ಆಗೋದಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್ ನೀವು ಹೇಳೋದು. ನೋಡಿ, ಈಗ ದಸರಾ ದೀಪಾವಳಿ ಹಬ್ಬಕ್ಕ ನಿಮ್ಮಿಂದ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕಂತ ಬರೀ 4 ಪೀಸ್ದಿಂದ ಸೆಟ್ ಮಾಡಿದ್ದಾರೆ. ಅಂತಂದ್ರೆ ಕಮ್ಮಿ ಬಂಡವಾಳದಲ್ಲಿ ಜಾಸ್ತಿ ವೆರೈಟಿ ಕವರ್ ಮಾಡಂತಹ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಒಂದು ಸಲ ನಾನು ಎಲ್ಲರಿಗೂ ಹೇಳ್ತೀನಿ, ಸೂರತ್ತು ಖಂಡಿತ ವಿಸಿಟ್ ಆಗ್ಲೇಬೇಕು. ಬರ್ರಿ, ಒಂದ್ಸಲಿ ಏನಾರ ಆಗ್ಲಿ, ಒಂದ್ಸಲಿ ದಾರಿನಲ್ಲಿ ಹೋಗ್ತಿವಿ, 1,000 ರೂಪಾಯಿ ಖರ್ಚು ಅಷ್ಟೇ, ಆಗ್ಲಿ ಒಂದ್ಸಲಿ ರಸ್ತೆಯಲ್ಲಿ ಹೋಗ್ತಾ ಬಿದ್ದು ಬಿಡ್ತೀವಿ. ಆದ್ರೆ ಬಿದ್ದಿದ ಮೇಲೆ ಎದ್ದಳ್ತೀವಲ್ಲ ಸರ್, ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ. ಎಷ್ಟು ಬಿದ್ರೆ ಅಷ್ಟು ಗೆಲ್ತೀವಿ. ಸೊ ಒಂದ್ಸಲಿ ಸೂರತ್ ಬರ್ರಿ, ಆಗ್ಲಿ. ಯಾರು ಮೋಸ ಒಂದ್ಸಲಿ ಮಾಡಲ್ಲ ಮೋಸ ಯಾರು. ಯಾಕೆ ನೀವು ಜಾಣತರ ಆಗಿರ್ತೀರಾ. ಸೊ ಇನ್ನೂವರೆಗೂ ಯಾರು ಮೋಸ ಆಗಿ ಬಿಟ್ಟಿದ್ರಲ್ಲ, ಮತ್ತೊಂದ್ಸಲಿ ಸೂರತ್ ಬರ್ರಿ, ನಾವು ನಿಮ್ಗೆ ಹತ್ರ ಇದ್ದೀವಿ. ಓಕೆ, ಅಣ್ಣವ್ರು ನಿಮ್ ಹತ್ರ ಇದಾರೆ, ಸಪೋರ್ಟ್ ಕೊಡ್ತಾರೆ. ಸೊ ಅಣ್ಣವ್ರಿಗೆ ತುಂಬಾ ಕಸ್ಟಮರ್ಸ್ ಬಂದಿದ್ದಾರೆ. ಮುದ್ದೆಬಿಹಾಳು, ಬೆಳಗಾವಿ, ರಬ್ಕವಿ, ಬನಟ್ಟಿ, ಬಾಗಲಕೋಟೆ, ಸೌದತ್ತಿದಿಂದ ಕಸ್ಟಮರ್ ಬಂದಿದ್ದಾರೆ, ಕೆಳಗಡೆ ಕುಂತಿದ್ದಾರೆ. ಆದ್ರೆ ಕೂಡ ನಮ್ಗೋಸ್ಕರವಾಗಿ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಅಣ್ಣವ್ರು ಮತ್ತೆ ಬರ್ತಾ ಇರ್ತಾರೆ. ನಮ್ಮ ಕನ್ನಡ ಚಾನಲ್ ನಲ್ಲಿ ಅಣ್ಣವ್ರ ವಿಡಿಯೋಸ್ ಇರುತ್ತೆ, ಮೋಟಿವೇಶನ್ ಇರುತ್ತೆ. ನಮ್ಗೇನು ಹೊಸಬ್ರು ಅಲ್ಲ, ನೀವು ಯಾವ್ದು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ ಮನೆಗೆ ಕಲ್ಸಂತಹ ಅತಿ ದೊಡ್ಡ ಫ್ಯಾಕ್ಟ್ರಿ ಅಣ್ಣವ್ರದ್ದು. ಸೊ ತುಂಬಾ ಥ್ಯಾಂಕ್ ಯು ಸರ್. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಕೂಡ ನಿಮ್ಗೆ ಕೂಡ ತುಂಬಾ ಥ್ಯಾಂಕ್ಸ್. ಅದೇ ರೀತಿಯಲ್ಲಿ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ. ಬಾಯ್ ಫ್ರೆಂಡ್ಸ್, ಸೂರತ್ ಇಂದ.